ಇವತ್ತು ನಾನು ನಿಮಗೆ ಒಂದು ಕಥೆ ಹೇಳ್ತೀನಿ. ಅದು ಯಾವ ಕತೆ ಅಂದರೆ ಜೂಜು ಮಂಗಣ್ಣನ ಕತೆ. ಒಂದು ಕಾಡಲ್ಲಿ ಒಬ್ಬ ಜೂಜು ಮಂಗಣ್ಣ ಇದ್ದ. ಅವನು ಬರೀ ಕಾಡಲ್ಲಿರೋದಿಲ್ಲ, ಮನೆ ಮನೆಗೂ ತಿರುಗಾಡ್ತಾನೆ, ಊರೂರಿಗೂ ತಿರುಗಾಡ್ತಾನೆ. ಹೀಗೆ ಸಿಕ್ಕಾಪಟ್ಟೆ ಮನ್ಸಿಗೆ ಬಂದಾಗೆಲ್ಲ ಓಡಾಡ್ಕೊಂಡಿರ್ತಾನೆ. ಅವನು ಆಟ ಆಡ್ಕೊಂಡು ಹೋಗಿದ್ದವನು ಅವ್ರ ಅಮ್ಮನ ಹತ್ರ ಬರ್ತಾನೆ. ಮನೆಗೆ ಬಂದು ಅವ್ರ ಅಮ್ಮನ ಕೇಳ್ತಾನೆ, ಅಮ್ಮ ಇವತ್ತು ಏನು ತಿಂಡಿ, ಏನು ಸ್ಪೆಷಲ್ ಅಮ್ಮ ತಿಂಡಿ ಇವತ್ತು ಅಂತ ಡಾನ್ಸ್ ಮಾಡ್ಕೊಂಡು ಅವ್ರ ಅಮ್ಮನಿಗೆ ಕೇಳ್ತಾನೆ. ಆಗ ಅವ್ರ ಅಮ್ಮ ಹೇಳ್ತಾಳೆ, ಜೂಜು ಇವತ್ತು ಜ್ಯೂಸಿ ಆಗಿರುವಂಥ ಫ್ರೆಶ್ ಆ್ಯಪಲ್ಲು ನಮ್ಮ ಬ್ರೇಕ್ಫಾಸ್ಟ್ ಅಂತ ಅಮ್ಮ ಹೇಳ್ತಾರೆ. ಆಗ ಜೂಜು, ವಾವ್ ಅಮ್ಮ ಕೊಡಿಲಿ ಆ್ಯಪಲ್ನ ಅಂತ ಅಂತ ಅವರಮ್ಮ ಕೊಟ್ಟಿರೋ ಒಂದು ಬೌಲ್ ಫುಲ್ ಆ್ಯಪಲ್ನ ಖಾಲಿ ಮಾಡಿಬಿಡ್ತಾನೆ. ಹಾಗೆ ತಿಂದ್ಬಿಟ್ಟು, ಅಮ್ಮ ಬಾಯ್ ನಾನು ಆಟ ಆಡಕ್ಕೆ ಹೋಗ್ತೀನಿ ಅಂತ ಆ ಕಡೆ ಈ ಕಡೆ ಅಲ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನಿಗೆ ದಾರಿಲಿ ಹೋಗ್ತಾ ಇದ್ದಂಥ ಬಾಸ್ಕಿ ಅನ್ನುವಂಥ ಕರಡಿ ಸಿಗುತ್ತೆ. ಅದು ತನ್ನ ಬ್ಯಾಸ್ಕೆಟಲ್ಲಿ ಫುಲ್ ಬೆರೀಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಟಮ್ 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 ಬೆರೀಸ್ ತಿನ್ನು, ಟಮ್ 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 ಬೆರೀಸ್ ತಿನ್ನು, ಟಮ್ ಟಮ್ ಅಂತ ಬಾಸ್ಕಿ ಕರಡಿ ಖುಷಿಯಿಂದ ಬೆರೀಸ್ ಹಿಡ್ಕೊಂಡು ಹೋಗ್ತಿರುತ್ತೆ. ಆಗ ಜೂಜು ಮಂಗಣ್ಣ ಬಾಸ್ಕಿ ಬೇರ್ನ ನೋಡಿ, ಏಯ್ ಬಾಸ್ಕಿ ನಂಗೆ ಸ್ವಲ್ಪ ಕೊಡ್ತೀಯಾ ಹಣ್ಣು ಅಂತ ಕೇಳುತ್ತೆ. ಆಗ ಬಾಸ್ಕಿ ಕರಡಿ ಹೇಳುತ್ತೆ, ಆಗ್ಲಿ ಗೆಳೆಯ ಬಾ ತಿನ್ನೋಣ, ಸಿಕ್ಕಿದ್ದೆ ಚಾನ್ಸು ಅಂತ ಜೂಜು ಮಂಗಣ್ಣ ಎಲ್ಲ ಬೆರೀಸ್ನು ಟಮ್ ಟಮ್ ಟಪ್ ಟಮ್ ಟಪ್ 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 ಟಮ್ ಟಪ್ 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 ಅಂತ ತಿಂದು ಬ್ಯಾಸ್ಕೆಟ್ ಎಲ್ಲ ಖಾಲಿ ಮಾಡಿ ಆ ಬಾಸ್ಕಿ ಕರಡಿಗೆ ಕೊಟ್ಬಿಡುತ್ತೆ. ಆಗ ಕರಡಿ ಬೇಜಾರು ಮಾಡ್ಕೊಳ್ಳುತ್ತೆ. ಹೇ ಜೂಜು, ನೀನು ತುಂಬ ಸ್ವಾರ್ಥಿ ಇದೆಯಾ, ನನ್ನ ಹಣ್ಣುಗಳನ್ನೆಲ್ಲ ನೀನೊಬ್ಬನೇ ಖಾಲಿ ಮಾಡಿದೆ, ಹೋಗೋ ಅಂತ ಬೇಜಾರಲ್ಲಿ ಹೋಗುತ್ತೆ. ಆಗ ಜೂಜು, ಇಲ್ಲ ನಂಗೆ ಬೇಕಾಗಿತ್ತು ತಿಂದ್ಬಿಟ್ಟೆ, ಬಾಯ್ ಬಾಯ್ ಅಂತ ಹೇಳಿ ಮತ್ತೆ ಜಂಪ್ 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 ಮಾಡಿಕೊಂಡು ಮುಂದೆ ಹೋಗ್ತಾ ಇರುತ್ತೆ. ದಾರಿಲಿ ಜೂಜು ಮಂಗಣ್ಣಿಗೆ ಗಂಪಿ ಅನ್ನುವಂಥ ಆನೆ ಸಿಗುತ್ತೆ. ಆ ಆನೆ, ಆಹಾ ನನಗೆ ಬನಾನ ಸಿಕ್ಕಿದೆ, ನನಗೆ ಬಾಳೆಹಣ್ಣು ಸಿಕ್ಕಿದೆ, ನಾನು ಮನೆಗೋಗಿ ತಿಂತೀನಿ ಅಂತ ಹಾಡು ಹೇಳ್ಕೊಂಡು ತನ್ನ ಸೊಂಡ್ಲಲ್ಲಿ ಬಾಳೆಹಣ್ಣು ಹಿಡ್ಕೊಂಡು ಹೋಗ್ತಿರುತ್ತೆ. ಆಗ ಜೂಜು ಮಂಗಣ್ಣ ಆನೆ ನೋಡ್ತಾನೆ. ಹೇ ಗಂಪಿ ಗೆಳೆಯ, ನನಗೂ ಸ್ವಲ್ಪ ಬಾಳೆಹಣ್ಣು ಕೊಡ್ತೀಯಾ ಅಂದಾಗ ಆನೆ ಹೇಳುತ್ತೆ, ಗಂಪಿ ಆನೆ, ಆಗ್ಲಿ ಗೆಳೆಯ ತಗೋ, ಇಬ್ರು ಶೇರ್ ಮಾಡ್ಕೊಂಡು ತಿನ್ನೋಣ. ಗಂಪಿ ಹೇಳಿದ್ದೆ ತಡ ಜೂಜು ಮಂಗಣ್ಣ ಸರಿ ಕೊಡು ಅಂತ ಎಲ್ಲ ಬಾಳೆಹಣ್ಣನ್ನ ಕಸ್ಕೊಂಡು ಅಂತ ಎಲ್ಲ ಬಾಳೆಹಣ್ಣನ್ನು ತಿಂದು ಸಿಪ್ಪೆ ಎಲ್ಲ ಬಿಸಾಕಿ ಖಾಲಿ ಮಾಡಿಬಿಡುತ್ತೆ. ಆಗ ಗಂಪಿ ಆನೆಗೆ ಬೇಜಾರಾಗುತ್ತೆ. ಹೇ ಜೂಜು ಮಂಗಣ್ಣ, ನೀನು ತುಂಬ ಆಸೆ ಬುರ್ಕ ಇದೀಯಾ, ನಂಗೊಂದು ಬಾಳೆಹಣ್ಣು ಕೊಡದೆ ನನ್ನ ಬಾಳೆಹಣ್ಣನ್ನೆಲ್ಲ ನೀನೇ ಖಾಲಿ ಮಾಡಿದೆ, ಏಯ್ ಹೋಗೋ ಅಂತ ಬೇಜಾರು ಮಾಡಿಕೊಂಡು ಬೈದು ಹೋಗ್ಬಿಡುತ್ತೆ ಗಂಪಿ ಆನೆ. ಆಗ ಜೂಜು ಮಂಗಣ್ಣ, ಇಲ್ಲ ನನಗೆ ತಿನ್ಬೇಕನ್ನಿಸ್ತು, ನಾನೆಲ್ಲ ಖಾಲಿ ಮಾಡಿದೆ, ಬಾಯ್ ಬಾಯ್ ಗಂಪಿ ಅಂತ ಜಂಪ್ 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 ಮಾಡಿಕೊಂಡು ಅಲ್ಲೊಂದು ಪಾರ್ಕಲ್ಲಿ ಆಟ ಆಡ್ತಿರುತ್ತೆ. ಆಟ ಆಡಬೇಕಾದ್ರೆ ಜೂಜು ಮಂಗಣ್ಣಂಗೆ ಒಂದು ಗಾವಾ ಮರ ಕಾಣಿಸುತ್ತೆ. ಅದನ್ನು ನೋಡಿ ಅದಕ್ಕೆ, ವಾ ಎಷ್ಟು ಟೇಸ್ಟಿಯಾಗಿ ಬ್ಯೂಟಿಫುಲ್ ಆಗಿದೆ ಈ ಗಾವಾ ಮರ, ಈ ಗಾವಾ ಹಣ್ಣುಗಳಂತೂ ಬಾಯಲ್ಲಿ ನೀರು ಸುರಿಸುತ್ತೆ, ಎಲ್ಲ ತಿಂದು ಖಾಲಿ ಮಾಡಬೇಕು
ಅಂತ ಪಟಪಟ 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 ಅಂತ ಮರ ಹತ್ತಿ ಅಲ್ಲಿರೋ ಗಾವ ಹಣ್ಣನ್ನು ಎಲ್ಲ ಹಣ್ಣುಗಳನ್ನು ತಿಂದು ಆಹಾ ಚೆನ್ನಾಗಿತ್ತು ಆಟ ಆಡಿದ್ದು. ಈಗ ಮನೆ ಕಡೆಗೆ ಹೋಗ್ತೀನಿ, ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಹೋಗ್ತಿರುತ್ತೆ. ದಾರಿಲಿ ಅದಕ್ಕೊಂದು ತುಂಬ ಸುಂದರವಾಗಿರೋ ಜ್ಯೂಸ್ ಅಂಗಡಿ ಕಾಣಿಸುತ್ತೆ. ಜೋಜು ಮಂಗಣ್ಣ ಮತ್ತೆ ಅಲ್ಲಿ ಹೋಗ್ತಾನೆ. ಕೊಡಿ ಅಣ್ಣ ಕೊಡಿ, ಒಂದು ಮ್ಯಾಂಗೋ ಜ್ಯೂಸ್ ಕೊಡಿ, ಒಂದು ಆರೆಂಜ್ ಜ್ಯೂಸ್ ಕೊಡಿ, ಒಂದು ವಾಟರ್ ಮೆಲನ್ ಜ್ಯೂಸ್ ಕೊಡಿ ಅಂತ ಎಲ್ಲ ಜ್ಯೂಸ್ಗಳನ್ನ ಇಸ್ಕೊಂಡು ಕುಡಿಯೋದು, ಇಸ್ಕೊಳ್ಳೋದು, ಕುಡಿಯೋದು, ಇಸ್ಕೊಳ್ಳೋದು, ಕುಡಿಯೋದು. ಆಹಾ, ಹೊಟ್ಟೆಲಿ ಸ್ವಲ್ಪನೂ ಜಾಗ ಇಲ್ಲಪ್ಪ, ಮನೆಗೆ ಹೋಗಿ ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ. ಬಾಯ್ ಬಾಯ್ ಜ್ಯೂಸ್ ಅಂಕಲ್, ಥ್ಯಾಂಕ್ಸ್ ಫಾರ್ ದ ಜ್ಯೂಸ್ ಅಂತ ಹೇಳ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿದ್ದೆ ತಡ ಜೋಜು ಮಂಗಣ್ಣನಿಗೆ ಹೊಟ್ಟೆ ನೋವು ಶುರು ಆಗ್ಬಿಡುತ್ತೆ. ಅಯ್ಯಯ್ಯೋ ಹೊಟ್ಟೆ ನೋವು, ಅಯ್ಯಯ್ಯೋ ಹೊಟ್ಟೆ ನೋವು, ಇಲ್ಲಿ ಬಾಳೆಹಣ್ಣು ಡಾನ್ಸ್ ಮಾಡ್ತಿದೆ, ಅಯ್ಯಪ್ಪ ಇಲ್ಲಿ ಬೆರೀಸ್ ಎಲ್ಲ ಗುಳುಗುಳು ಮಾಡ್ತಿದ್ದಾವೆ, ಇಲ್ಲಿ ಗಾವ ಹಣ್ಣು ಗುದ್ದುತ್ತಾ ಇದೆ, ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಒದ್ದಾಡ್ತಿರುತ್ತೆ. ಇದನ್ನ ನೋಡ್ತಾ ಇದ್ದಂಥ ಜೂಜು ಅಮ್ಮ ಕೇಳ್ತಾಳೆ, ಹೇ ಜೂಜು ಯಾಕೆ ಏನಾಯಿತು ಅಂದಾಗ, ಅಮ್ಮ ನಾನು ಅದನ್ನು ತಿಂದೆ, ಇದನ್ನು ತಿಂದೆ, ಅದನ್ನು ತಿಂದೆ, ಇದನ್ನು ತಿಂದೆ, ಬಾಳೆಹಣ್ಣು ತಿಂದೆ, ಬೆರ್ರೀಸ್ ತಿಂದೆ, ಆ್ಯಪಲ್ ತಿಂದೆ, ಗಾವಾ ತಿಂದೆ, ಜ್ಯೂಸ್ ಕುಡಿದೆ, ಎಲ್ಲ ತಿಂದೆ 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 ಅಮ್ಮ ಯಾಕೆ ಹೊಟ್ಟೆ ನೋವು ಬರ್ತಿದೆ ಅಂತ ಜೂಜು ಕೇಳುತ್ತೆ. ಆಗ ಅವರಮ್ಮ ಹೇಳ್ತಾಳೆ, ಜೂಜು ಪುಟ್ಟ, ನೀನು ತುಂಬ ಆಸೆ ಬುರ್ಕ ಆಗಿದೆಯಾ, ನೀನು ಹೊಟ್ಟೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ತಿನ್ನಬೇಕು. ಅದು ಬಿಟ್ಟು ನೀನು ಅದನ್ನು ಬೇಕು ಇದನ್ನು ಬೇಕು ಸಿಕ್ಕಿದ್ದೆಲ್ಲ ತಿಂತಾ ಹೋದರೆ ನಿನ್ನ ಹೊಟ್ಟೆಲಿ ಜಾಗ ಇಲ್ಲದೆ ಹೊಟ್ಟೆಗೆ ಇರಿಟೇಷನ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ. ತಿಳಿತಾ? ಇನ್ನು ಮುಂದೆ ಈ ರೀತಿ ಮಾಡಬೇಡ, ತಗೋ ಈ ಔಷಧಿ ಕುಡಿ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ಅಮ್ಮ ಔಷಧಿ ಕೊಡ್ತಾಳೆ. ಆವತ್ತು ಹೊಟ್ಟೆ ನೋವು ಬಂದಾಗಿಂದ ಜೂಜು ಪುಟ್ಟ ಸಿಕ್ಕಿದ್ದನ್ನೆಲ್ಲ ತಿನ್ನೋದು ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂತಿದ್ದ. ಜೊತೆಗೆ ಯಾವ ಟೈಮಿಗೆ ಬೇಕೋ ಆ ಟೈಮಲ್ಲಿ ಮಾತ್ರ ತಿಂತಿದ್ದ. ಜಾಣ ಮರಿ ಜೂಜು ಆದ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.